ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಸಿರಿಯಾ ಸಂಘರ್ಷ ಇನ್ನೂ ಕಡಿಮೆ ಆಗಿಲ್ಲ. ಅಲ್ಲಿನ ಬಂಡುಕೋರರ ವಿರುದ್ಧ ರಷ್ಯಾ ಹಾಗೂ ಸಿರಿಯಾದ ಪಡೆಗಳು ವಾಯುದಾಳಿಯನ್ನು ಮುಂದುವರಿಸ್ತಾ ಇವೆ. ಈ ಮಧ್ಯೆ ರಷ್ಯಾದ ವಾಯುದಾಳಿಯಲ್ಲಿ ಸಿರಿಯಾ ಬಂಡುಕೋರ ಪಡೆ HTS ಮುಖ್ಯಸ್ಥ ಅಬು ಮೊಹಮ್ಮದ್ ಅಲ್ ಜೊಲಾನಿ ಸಾವಿಗೀಡಾಗಿರೋ ಬಗ್ಗೆ ಕೂಡ ಒಂದಷ್ಟು ವರದಿಗಳು ಬರ್ತಾ ಇವೆ. ಹಾಗಾದ್ರೆ ಯಾರು ಈ ಅಬು ಮೊಹಮ್ಮದ್ ಅಲ್ ಜೊಲಾನಿ? ಸಿರಿಯಾದಲ್ಲಿ ಈ HTSನ ಪ್ರಾಬಲ್ಯ ಎಷ್ಟು? ಸಿರಿಯಾದ ಯಾವ್ಯಾವ ಭಾಗಗಳು ಯಾರ್ಯಾರ ಹಿಡಿತದಲ್ಲಿವೆ? ಅಲ್ಲಿನ ಪರಿಸ್ಥಿತಿ ಏನು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಗೆಳೆಯರೆ, ಸಿರಿಯಾದಲ್ಲಿ ಮೊನ್ನೆ ಇದ್ದಕ್ಕಿದ್ದ ಹಾಗೆ ಅಲ್ಲಿನ ಹಯಾತ್ ತಹರೀರ್ ಅಲ್ ಶಾಮ್ HTS ಸಂಘಟನೆ ಅಲೆಪೋ ನಗರದ ಮೇಲೆ ದಾಳಿ ಮಾಡೋದಕ್ಕೆ ಮುಂದಾಯಿತು. ಅಲೆಪೋದಲ್ಲಿನ ಸಿರಿಯಾ ಸೇನಾ ನೆಲೆಗಳ ಮೇಲೆ ಹಯಾತ್ ತಹರೀರ್ ಅಲ್ ಶಾಮ್ ಪಡೆಗಳು ದಾಳಿ ಮಾಡಿದ್ವು. ಅಲ್ಲಿ ಇರಾನ್ ರೆವಲ್ಯೂಷನರಿ ಗಾರ್ಡ್ಸ್ಗೆ ಸೇರಿದ ಸಿರಿಯಾ ವಿಭಾಗದ ಮುಖ್ಯಸ್ಥ ಆ ದಾಳಿಯಲ್ಲಿ ಸಾವಿಗೀಡಾದ. ಹಾಗೆ ಸಾಕಷ್ಟು ಮಂದಿ ಸಿರಿಯಾ ಸೈನಿಕರು ಕೂಡ ಸಾವಿಗೀಡಾದರು. ಇದು ಅನಿರೀಕ್ಷಿತವಾಗಿ ಸಿರಿಯಾದಲ್ಲಿ ಶುರುವಾದ ದಾಳಿ. ಹೀಗಾಗಿ ಅಲ್ಲಿನ ಸೇನಾ ಪಡೆಗಳು ಕೂಡ ಸನ್ನದ್ಧ ಸ್ಥಿತಿಯಲ್ಲಿರಲಿಲ್ಲ. ಆದರೆ ಯಾವಾಗ ಬಂಡುಕೋರರು ಅಲೆಪ್ಪೋ ನಗರವನ್ನು ವಶಪಡಿಸಿಕೊಂಡು ಇನ್ನೂ ಮುಂದಕ್ಕೆ ಬರೋದಕ್ಕೆ ಶುರು ಮಾಡಿದ್ರು, ತಕ್ಷಣ ರಷ್ಯಾ ವಾಯುದಾಳಿ ಶುರು ಮಾಡಿತು. ಇರಾನ್ ಕೂಡ ಸಿರಿಯಾ ಸರ್ಕಾರಿ ಪಡೆಗಳ ಬೆಂಬಲಕ್ಕೆ ನಿಂತುಕೊಳ್ತು. ಭಾನುವಾರ ಟರ್ಕಿ ಗಡಿಯಲ್ಲಿನ ಇದ್ಲಿಬ್ ಪ್ರಾಂತದ ಮೇಲೆ ರಷ್ಯಾದ ಪಡೆಗಳು ನಡೆಸಿದ ವಾಯುದಾಳಿಯಲ್ಲಿ ಹಯಾತ್ ತಹರೀರ್ ಅಲ್ ಶಾಮ್ನ ಮುಖ್ಯಸ್ಥ ಅಬು ಮೊಹಮ್ಮದ್ ಅಲ್ ಜೊಲಾನಿ ಸಾವಿಗೀಡಾಗಿದ್ದಾನೆ ಅನ್ನೋ ಸುದ್ದಿಯನ್ನ ಅರಬ್ ಹಾಗೂ ರಷ್ಯಾದ ಮಾಧ್ಯಮಗಳನ್ನು ಉಲ್ಲೇಖಿಸಿ ಡಾನ್ ವರದಿ ಮಾಡಿದೆ. ಗೆಳೆಯರೆ, ಈ HTS ಹಾಗೂ ಅದರ ಮುಖ್ಯಸ್ಥ ಮೊಹಮ್ಮದ್ ಅಲ್ ಜೊಲಾನಿ ಬಗ್ಗೆ ಹೇಳೋದಕ್ಕೂ ಮೊದಲು ಸಿರಿಯಾದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಿಮಗೆ ಕೊಟ್ಟು ಬಿಡ್ತೀನಿ. ನೀವಿಲ್ಲಿ ಮ್ಯಾಪಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಸಿರಿಯಾ. ಆಟೋಮನ್ನರ ಆಳ್ವಿಕೆಯಲ್ಲಿದ್ದ ಸಿರಿಯಾ ಮೊದಲ ವಿಶ್ವಯುದ್ಧದಲ್ಲಿ ಆಟೋಮನ್ನರ ಸೋಲಿನಿಂದ ಫ್ರೆಂಚರ ವಶ ಆಯಿತು. ಎರಡನೇ ವಿಶ್ವಯುದ್ಧ ಮುಗಿಯೋ ಹೊತ್ತಿಗೆ ಸಿರಿಯಾಗೆ ಕೂಡ ಸ್ವಾತಂತ್ರ್ಯ ಬಂತು. 1946ರಲ್ಲಿ ಸ್ವತಂತ್ರಗೊಂಡ ಸಿರಿಯಾ ಅದಾದ ನಂತರ ರಾಜಕೀಯ ಅಸ್ಥಿರತೆಗೆ ಒಳಗಾಯಿತು. ಪದೇ ಪದೇ ಬಂಡಾಯಗಳಿಗೆ, ಅಧಿಕಾರ ಪಲ್ಲಟಗಳಿಗೆ ಅದು ಕಾರಣವಾಗ್ತಾ ಹೋಯಿತು. ಸಾಕಷ್ಟು ವರ್ಷಗಳ ಕಾಲ ಸೇನಾಧಿಕಾರಿಗಳ ಆಳ್ವಿಕೆಯನ್ನು ನೋಡಿದ ನಂತರ 1960ರ ದಶಕದಲ್ಲಿ ಬಾತ್ ಪಾರ್ಟಿಯ ಆಡಳಿತ ಇಲ್ಲಿ ಶುರುವಾಯಿತಾದರೂ ಅದು ಹೆಚ್ಚು ಕಾಲ ಸ್ಥಿರವಾಗಿರಲಿಲ್ಲ. 1967ರಲ್ಲಿ ಇಸ್ರೇಲ್ ಜೊತೆಗಿನ ಯುದ್ಧದಲ್ಲಿ ಉಂಟಾದ ಸೋಲು ಹಾಗೂ ಗೋಲನ್ ಹೈಟ್ಸ್ ಅನ್ನ ಇಸ್ರೇಲ್ ವಶಪಡಿಸಿಕೊಂಡ ನಂತರ ಅಲ್ಲಿ ಬಾತ್ ಪಕ್ಷದಲ್ಲೇ ಒಂದು ಬಂಡಾಯ ಆಗಿ ಹಫೀಜ್ ಅಲ್ ಅಸದ್ ಸಿರಿಯಾದ ಅಧಿಕಾರವನ್ನು ತನ್ನ ಕೈಗೆ ತಗೊಂಡ. ಆತ ಸರ್ವಾಧಿಕಾರಿಯಾಗಿ ಸುಮಾರು 3 ದಶಕಗಳ ಕಾಲ ಆ ದೇಶವನ್ನು ಆಳದ. ಆನಂತರ 2000ನೇ ಇಸ್ವಿಲಿ ಆತನ ಮಗ ಬಶರ್ ಅಲ್ ಅಸದ್ ಸಿರಿಯಾದ ಅಧ್ಯಕ್ಷ ಆದ. ಆತ ಕೂಡ ಸರ್ವಾಧಿಕಾರಿನೇ. ಈಗ ಈ ಬಶರ್ ವಿರುದ್ಧ ಅಲ್ಲಿ ಬಂಡಾಯ ಹೋರಾಟಗಳು ಶುರುವಾಗಿವೆ. 2012ರಿಂದ ಸಿರಿಯಾ ಸಂಘರ್ಷ ಭೂಮಿಯಾಗೇ ಇದೆ. ಇನ್ನು ಈ ಬಶರ್ ಅಲ್ ಅಸಾದ್ ಅಲಾವಿ ಜನಾಂಗಕ್ಕೆ ಸೇರಿದವರು. ಇದು ಶಿಯಾ ಇಸ್ಲಾಂ ಅನ್ನ ಫಾಲೋ ಮಾಡೋ ಪಂಗಡ. ಸಿರಿಯಾದಲ್ಲಿರೋ ಬಹುಸಂಖ್ಯಾತರು ಸುನ್ನಿಗಳು. ಸಿರಿಯಾದ ಜೊತೆ ರಷ್ಯಾಗೆ ಸಾಕಷ್ಟು ವರ್ಷಗಳಿಂದ ರಕ್ಷಣಾ ಒಪ್ಪಂದಗಳು, ಬಾಂಧವ್ಯಗಳು ಇವೆ. ಅಲ್ಲಿ ರಷ್ಯಾದ ನೆಲೆ ಕೂಡ ಇದೆ. ಹೀಗಾಗಿ ಪಶ್ಚಿಮದ ದೇಶಗಳು ರಷ್ಯಾ ಬೆಂಬಲಿತ ಅಸದ್ ಸರ್ಕಾರವನ್ನ ಪದಚ್ಯುತಗೊಳಿಸೋದಕ್ಕೆ ಬಯಸುತ್ತವೆ ಮತ್ತು ಅಲ್ಲಿನ ಬಂಡುಕೋರ ಪಡೆಗಳಿಗೆ ಬೆಂಬಲವನ್ನು ಕೊಡ್ತಾ ಇವೆ. ಇನ್ನು ಅಸದ್ ಶಿಯಾ ಅನ್ನೋ ಕಾರಣಕ್ಕೆ, ಸಿರಿಯಾ ಸುನ್ನಿ ಬಹುಸಂಖ್ಯಾತರ ದೇಶ ಅನ್ನೋ ಕಾರಣಕ್ಕೇನೆ ಸೌದಿ ಅರೇಬಿಯಾ ಸೇರಿದ ಹಾಗೆ ಸುನ್ನಿ ದೇಶಗಳು ಅಸದ್ ಸರ್ಕಾರದ ವಿರುದ್ಧ ನಿಂತಿವೆ. ಹಾಗೆ ಇರಾನ್ ಅನ್ನೋ ಶಿಯಾ ದೇಶ ಅಸದ್ ಅನ್ನೋ ಶಿಯಾ ನಾಯಕನ ಸರ್ಕಾರವನ್ನು ಬೆಂಬಲಿಸುತ್ತೆ. ಇನ್ನು ಪಕ್ಕದಲ್ಲಿನ ಟರ್ಕಿ ಅಸದ್ ಸರ್ಕಾರ ರಷ್ಯಾದ ಜೊತೆಗೆ ಸಂಬಂಧಗಳಿಟ್ಟುಕೊಂಡಿದೆ ಅನ್ನೋ ಕಾರಣದಿಂದ ಆತಂಕಗೊಂಡಿದೆ. ರಷ್ಯಾದ ಬೆಂಬಲದಿಂದಾಗಿನೇ ಸಿರಿಯಾ ಟರ್ಕಿಯ ಗಡಿ ಭಾಗದ ಮೇಲೆ ದಾಳಿ ಮಾಡಿಬಿಟ್ಟಿತು ಅನ್ನೋ ಆತಂಕ ಟರ್ಕಿಯನ್ನ ಬಹುದಿನಗಳಿಂದ ಕಾಡ್ತಾ ಇದೆ. ಹೀಗಾಗಿ ಅವರು ಕೂಡ ಸಿರಿಯಾದ ಅಸದ್ ಸರ್ಕಾರವನ್ನ ಅಸ್ಥಿರಗೊಳಿಸುವ ಪ್ರಯತ್ನದ ಭಾಗವಾಗಿ ಅಲ್ಲಿನ ಬಂಡುಕೋರ ಪಡೆಗಳಿಗೆ ಸಹಾಯವನ್ನ ಮಾಡ್ತಾ ಇದ್ದಾರೆ. ಒಟ್ಟಾರೆ ಈ ಸಿರಿಯಾದ ಆಂತರಿಕ ಜಗಳದಲ್ಲಿ ಇಡೀ ಜಗತ್ತು ಭಾಗಿಯಾದ ಹಾಗೆ ಕಾಣ್ತಾ ಇದೆ. ಇನ್ನು ಇಲ್ಲಿನ ಬಂಡಾಯ ಹಾಗೂ ಆ ಬಂಡುಕೋರರಿಗೆ ಸಿಗುತ್ತಾ ಇರೋ ನಾನಾ ದೇಶಗಳು ಹಾಗೂ ಕೂಟಗಳ ಬೆಂಬಲದಿಂದಾಗಿ ಇವತ್ತು ಸಿರಿಯಾ ಅನ್ನೋದು ಅಸದ್ ಹಾಗೂ ಅಲ್ಲಿನ ಬಂಡುಕೋರರ ನಡುವೆ ಹಂಚಿ ಹೋಗಿದೆ. ಅದನ್ನು ತೋರಿಸೋದಕ್ಕೆ ಇಲ್ಲೊಂದು ಮ್ಯಾಪ್ ಇದೆ. ಅದನ್ನು ಸ್ವಲ್ಪ ಗಮನ ಇಟ್ಟು ನೋಡ್ಬಿಡಿ. ಇದು ಸಿರಿಯಾ ಅಲ್ವಾ? ಇದರಲ್ಲಿ ಕೆಂಪು ಬಣ್ಣದಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಇದಿಷ್ಟು ಪ್ರದೇಶ ಅಲ್ಲಿನ ಬಶರ್ ಅಲ್ ಅಸಾದ್ ಸರ್ಕಾರದ ಹಿಡಿತದಲ್ಲಿರೋ ಪ್ರದೇಶ. ಇನ್ನು ಇಲ್ಲೊಂದಿಷ್ಟು ಕಪ್ಪು ಚುಕ್ಕೆಗಳಿವೆ ನೋಡಿ, ಇವು ಐಸಿಸ್ ಪ್ರಾಬಲ್ಯವನ್ನ ಹೊಂದಿರೋ ಪ್ರದೇಶಗಳು. ಇನ್ನು ಹಳದಿ ಬಣ್ಣದಲ್ಲಿನ ಇನ್ನೊಂದು ದೊಡ್ಡ ಭೂಭಾಗ ಇದೆಯಲ್ಲ, ಇದು ಕುರ್ದಿಶ್ ಪಡೆಗಳ ಹಿಡಿತದಲ್ಲಿನ ಪ್ರದೇಶ. ಈ ಕುರ್ದರು ಸಿರಿಯಾ, ಇರಾಕ್ ಹಾಗೂ ಟರ್ಕಿಯ ಒಂದಷ್ಟು ಪ್ರದೇಶಗಳನ್ನು ಸೇರಿಸಿ ಇಲ್ಲಿ ಕುರ್ದಿಸ್ತಾನದ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಕುರ್ದ್ ಅನ್ನೋದು ಒಂದು ಬುಡಕಟ್ಟು ಜನಾಂಗ. ಈ ಹಿಂದೆ ಮೊದಲ ವಿಶ್ವಯುದ್ಧದ ಸಮಯದಲ್ಲಿ ಯುರೋಪಿಯನ್ ಶಕ್ತಿಗಳು ಆಟೋಮನ್ನರ ವಿರುದ್ಧ ಹೋರಾಟ ಮಾಡ್ತಾ ಇದ್ವಲ್ಲ, ಆಗ ಗುಡ್ಡಗಾಡುಗಳಲ್ಲಿ ವಾಸ ಮಾಡುವ ಈ ಕುರ್ದ್ ಜನಾಂಗದ ಸಹಾಯವನ್ನು ಕೂಡ ಅವರು ಪಡ್ಕೊಂಡ್ರು. ಆಟೋಮನ್ನರ ಸೋಲಿಗೆ ಕುರ್ದರ ಕೊಡುಗೆ ತುಂಬಾನೇ ದೊಡ್ಡದಿತ್ತು. ಅವತ್ತಿಗೆ ಬ್ರಿಟಿಷರು ಕುರ್ದಿಸ್ತಾನವನ್ನ ರಚನೆ ಮಾಡಿಕೊಡೋ ಮಾತು ಕೊಟ್ಟಿದ್ರು. ಹೇಗೆ ಇಸ್ರೇಲ್ ಅನ್ನೋ ಒಂದು ಪ್ರತ್ಯೇಕ ದೇಶವನ್ನ ರಚನೆ ಮಾಡಿ ನಿಮಗೆ ಕೊಡ್ತೀವಿ ಅಂತ ಯಹೂದಿಗಳಿಗೆ ಮಾತು ಕೊಟ್ಟಿದ್ರು, ಹಾಗೇನೆ ಕುರ್ದಿಸ್ತಾನವನ್ನ ರಚನೆ ಮಾಡಿಕೊಡ್ತೀವಿ ಅಂತ ಪಾಪ ಈ ಬುಡಕಟ್ಟು ಜನಾಂಗಕ್ಕೂ ಬ್ರಿಟಿಷರು ಹೇಳಿದ್ರು. ಆದರೆ
ಯುರೋಪ್ ಎರಡೂ ಕಡೆ ಕೊಟ್ಟು ಮಾತನ್ನು ಉಳಿಸ್ಕೊಳ್ಳಿಲ್ಲ. ಯಹೂದಿಗಳೇನೋ ಅವರೇ ಇಸ್ರೇಲ್ ಘೋಷಣೆ ಮಾಡಿಕೊಂಡು ದೇಶವೊಂದನ್ನು ಕಟ್ಕೊಂಡು ಬಿಟ್ರು. ಅವ್ರ ಹತ್ರ ಹಣ ಆಯಿತು, ಪ್ರಭಾವ ಆಯಿತು. ಆದರೆ ಅದೇನು ಇಲ್ಲದ ಕುರುದುಗಳು ಇವತ್ತಿಗೂ ಕೂಡ ತಮಗೊಂದು ಸ್ವಂತ ದೇಶ ಬೇಕು ಅಂತ ಹೋರಾಟವನ್ನು ಮಾಡ್ತಲೇ ಇದ್ದಾರೆ. ಇರಾಕ್ ಅಲ್ಲಿ ಅವರಿಗೊಂದು ಸ್ವಾಯತ್ತ ಪ್ರದೇಶದ ರಚನೆ ಮಾಡ್ಕೊಳ್ಳೋದಕ್ಕೆ ಅಮೆರಿಕ ಹಾಗೂ ಪಶ್ಚಿಮದ ಪಡೆಗಳು ಸಹಾಯ ಮಾಡಿವೆ. ಇನ್ನು ಸಿರಿಯಾದಲ್ಲಿ ಅವರೇ ಒಂದಷ್ಟು ಪ್ರದೇಶವನ್ನು ತಮ್ಮ ಹಿಡಿತಕ್ಕೆ ತಗೊಂಡಿದ್ದಾರೆ. ಅಲ್ಲಿ ಕೂಡ ಐಸಿಸ್ ವಿರುದ್ಧ ಹೋರಾಟ ಮಾಡೋದ್ರಲ್ಲಿ ಮತ್ತು ಐಸಿಸ್ ಅನ್ನ ಗ್ರೌಂಡ್ ಲೆವೆಲ್ ಅಲ್ಲಿ ಮಟ್ಟ ಹಾಕೋದ್ರಲ್ಲಿ, ಸಿರಿಯಾದ ಆಂತರಿಕ ಯುದ್ಧದಲ್ಲಿ ಪಶ್ಚಿಮದ ಪಡೆಗಳಿಗೆ ಸಹಾಯ ಮಾಡೋದ್ರಲ್ಲಿ ಈ ಕುರ್ದರದ್ದು ದೊಡ್ಡ ಕೊಡುಗೆ ಇದೆ. ಹಳದಿ ಬಣ್ಣದಲ್ಲಿ ನೀವು ನೋಡ್ತಾ ಇರೋ ಈ ಭೂಪ್ರದೇಶ ಕುರ್ದರ ಹಿಡಿತದಲ್ಲಿದೆ. ಇನ್ನು ಈ ತಲ್ ಅಬ್ಯಾ, ಆಫ್ರಿನ್ ಮುಂತಾದ ತೆಳು ನೀಲಿ ಬಣ್ಣದ ಪ್ರದೇಶಗಳನ್ನು ನೀವು ನೋಡ್ತಾ ಇದ್ದೀರಲ್ಲ, ಇದು ಟರ್ಕಿ ಬೆಂಬಲಿತ ಸಿರಿಯನ್ ನ್ಯಾಷನಲ್ ಆರ್ಮಿಯ ಹಿಡಿತದಲ್ಲಿರೋ ಪ್ರದೇಶ. ಇನ್ನು ಈ ಇದ್ಲಿಬ್ ಪ್ರದೇಶ HTS ಹಯಾತ್ ತೆಹರಿರ್ ಅಲ್ ಶಾಮ್ ನ ಹಿಡಿತದಲ್ಲಿದೆ. ಕೆಳಭಾಗದಲ್ಲಿ ಗೋಲನ್ ಹೈಟ್ಸ್ ಇದೆ ನೋಡಿ, ಇದನ್ನ ಇಸ್ರೇಲ್ ತನ್ನ ಹಿಡಿತದಲ್ಲಿ ಇಟ್ಕೊಂಡಿದೆ. ಇನ್ನು ಇರಾಕ್ ಹಾಗೂ ಜೋರ್ಡಾನ್ ಗಡಿ ಭಾಗದಲ್ಲಿ ಇನ್ನೊಂದಷ್ಟು ಚಿಕ್ಕ ಚಿಕ್ಕ ಬಂಡುಕೋರ ಸಂಘಟನೆಗಳು, ಉಗ್ರ ಸಂಘಟನೆಗಳು ತಮ್ಮ ಹಿಡಿತವನ್ನು ಹೊಂದಿವೆ. ಇಲ್ಲಿ ಅಮೆರಿಕ ಹಾಗೂ ಅದರ ಮಿತ್ರ ಪಡೆಗಳ ಬೆಂಬಲ ಇರೋದು ಸಿರಿಯನ್ ಡೆಮೊಕ್ರೆಟಿಕ್ ಫೋರ್ಸ್ ಅಂದ್ರೆ ಕುರ್ದಿಶ್ ಪಡೆಗಳಿಗೆ. ಸೊ ಸಿರಿಯಾ ಅನ್ನೋದು ಹೇಗಿದೆ ಅಂತ ನಿಮಗೀಗ ಅರ್ಥ ಆಯ್ತಲ್ವಾ? ಇನ್ನು ಈಗ ಸಿರಿಯಾದಲ್ಲಿ ಆಕ್ರಮಣವನ್ನ ಶುರು ಮಾಡಿರೋದು ಹಯಾತ್ ತೆಹರಿರ್ ಅಲ್ ಶಾಮ್ HTS ಪಡೆಗಳು. ಇದರ ಮುಖ್ಯಸ್ಥ ಅಹಮದ್ ಹುಸೇನ್ ಅಲ್ ಶಾರ್, ಇವನನ್ನ ಅಬು ಮೊಹಮ್ಮದ್ ಅಲ್ ಜುಲಾನಿ ಅಂತ ಕೂಡ ಕರೀತಾರೆ. ಈ ಜುಲಾನಿ ಅಥವಾ ಗೊಲಾನಿ ಅನ್ನೋದು ಇವನ ಮೂಲ ಗೋಲನ್ ಹೈಟ್ಸ್ ಅನ್ನೋದನ್ನ ತೋರಿಸುತ್ತೆ. ಗೆಳೆಯರೆ, ಇಸ್ರೇಲ್ ಗೋಲನ್ ಹೈಟ್ಸ್ ಮೇಲೆ ದಾಳಿ ಮಾಡಿದ ಸಂದರ್ಭದಲ್ಲಿ ಇವನ ತಂದೆ ತಾಯಿ ಅಲ್ಲಿಂದ ಸೌದಿ ಅರೇಬಿಯಾಗೆ ವಲಸೆ ಹೋದ್ರು. ಇವನಲ್ಲೇ ಸೌದಿಯಲ್ಲಿ ಹುಟ್ಟದ. ಆನಂತರ ಇವರು ಸಿರಿಯಾಗೆ ವಾಪಸ್ ಹೋದ್ರು. 2003ರಲ್ಲಿ ಈ ಜುಲಾನಿ ಅಲ್ ಖೈದಾನ ಸೇರ್ಕೊಂಡ. ಅಮೆರಿಕ ಪಡೆಗಳ ವಿರುದ್ಧ ಹೋರಾಟ ಮಾಡೋದಕ್ಕೆ ಇವನು ಇರಾಕ್ಗೆ ಹೋದ. ಸಾಕಷ್ಟು ವರ್ಷಗಳ ಕಾಲ ಅಲ್ ಖೈದಾದಲ್ಲಿದ್ದವನು 2011ರಲ್ಲಿ ಸಿರಿಯಾಗೆ ವಾಪಸ್ ಬಂದ. ಅಷ್ಟೊತ್ತಿಗೆ ಸಿರಿಯಾದಲ್ಲಿ ಬಶರ್ ಅಲ್ ಅಸದ್ ವಿರುದ್ಧ ದೊಡ್ಡದೊಂದು ಬಂಡಾಯ ಶುರುವಾಗಿತ್ತು. ಹೀಗಾಗಿ ಸಿರಿಯಾಗೆ ಬಂದವನು ಅಲ್ಲಿ ಅಲ್ ಖೈದಾ ಸಂಘಟನೆಯ ಅಂಗಸಂಸ್ಥೆಯಂತಿದ್ದ ನುಸ್ರಾ ಫ್ರಂಟ್ ಜೊತೆ ಸೇರ್ಕೊಂಡ. ಕೆಲ ದಿನಗಳಲ್ಲಿ ಅವನಿಗೆ ನುಸ್ರಾ ಹಾಗೂ ಅಲ್ ಖೈದಾ ಜೊತೆ ಭಿನ್ನಾಭಿಪ್ರಾಯಗಳು ಶುರುವಾದವು. ಅಲ್ ಖೈದಾ ಐಸಿಸ್ ಅನ್ನ ಬೆಂಬಲಿಸ್ತಾ ಇತ್ತು. ಅವರು ಇಡೀ ಜಗತ್ತನ್ನ ಇಸ್ಲಾಮೀಕರಣ ಮಾಡಬೇಕು ಅಂತ ಬಯಸ್ತಾ ಇದ್ರು. ಇಸ್ಲಾಮಿಕ್ ಕಾನೂನುಗಳು, 7ನೇ ಶತಮಾನದ ಶರಿಯಾ ಕಾನೂನುಗಳನ್ನ ಹೇರುವ ಮೂಡಲ್ಲವರಿದ್ರು. ಆದರೆ ಈ ಜುಲಾನಿ ಮೊದಲು ಸಿರಿಯಾನ ಸರಿ ಮಾಡಬೇಕು ಅಂತ ಬಯಸ್ತಾ ಇದ್ದ. ಅಲ್ ಅಸದ್ ಸರ್ಕಾರವನ್ನ ಪದಚ್ಯುತಗೊಳಿಸಿ ಅಲ್ಲೊಂದು ಪ್ರತ್ಯೇಕ ಇಸ್ಲಾಮಿಕ್ ಆಡಳಿತವನ್ನ ಜಾರಿಗೆ ತರಬೇಕು ಅನ್ನೋ ಯೋಚನೆಯಲ್ಲಿದ್ದ. ಆದರೆ ಇವನ ಇಸ್ಲಾಮಿಕ್ ಆಡಳಿತ ಅಲ್ ಖೈದಾದ ಇಸ್ಲಾಮಿಕ್ ಆಡಳಿತಕ್ಕಿಂತ, ಸಲಾಫಿ ಇಸ್ಲಾಮಿಕ್ ಆಡಳಿತಗಳಿಗಿಂತ, ಸೌದಿ ಅರೇಬಿಯಾದ ಇಸ್ಲಾಮಿಕ್ ಮಾಡೆಲ್ಗಿಂತ ತುಂಬಾ ಭಿನ್ನವಾಗಿರಬೇಕು ಅಂತ ಬಯಸಿದ್ದ. ಹೀಗಾಗಿ ಅಲ್ ಖೈದಾ ಹಾಗೂ ಐಸಿಸ್ ಜೊತೆ ಇವನಿಗೆ ಭಿನ್ನಾಭಿಪ್ರಾಯಗಳು ಶುರುವಾದವು. ಅಲ್ಲಿಂದ ಹೊರಬಂದು ತನ್ನದೇ ಆದ HTS ಕಟ್ಕೊಂಡ. ಇಲ್ಲಿ ಹಯಾತ್ ತೆಹರಿರ್ ಅಲ್ ಶಾಮ್ ಅಂದ್ರೆ ವಿಮೋಚನೆ ಅಂತ ಅರ್ಥ. ಮಜಾ ಅಂದ್ರೆ ಇವನು ನುಸ್ರಾ ಹಾಗೂ ಅಲ್ ಖೈದಾದಲ್ಲಿದ್ನಲ್ಲ, ಆಗ ಇವನನ್ನ ಅಮೆರಿಕ ಘೋಷಿತ ಭಯೋತ್ಪಾದಕರ ಪಟ್ಟಿಗೆ ಸೇರಿಸಿದೆ. ಇವನ ತಲೆ ಮೇಲೆ $10 ಮಿಲಿಯನ್ ಬಹುಮಾನ ಕೂಡ ಘೋಷಣೆ ಆಗಿದೆ. ಇನ್ನು ಇವನು ಐಸಿಸ್ ನಿಂದ ಹೊರಬಂದ ನಂತರ ಇವನ ಹತ್ಯೆಗೆ ಐಸಿಸ್ ಕೂಡ ಫತ್ವಾ ಹೊರಡಿಸ್ತು. ಐಸಿಸ್ ಜೊತೆ ಇವನ HTS ಪಡೆಗಳು ಕೂಡ ಅಲ್ಲಿ ಹೋರಾಟವನ್ನು ಮಾಡಿದ್ವು. ಈ ಜುಲಾನಿ ಸಿರಿಯಾದ ಇದ್ದುದರಲ್ಲೇ ಸೆಕ್ಯುಲರ್ ಪಡೆಗಳ ಜೊತೆ ಸಂಪರ್ಕವನ್ನು ಬೆಳೆಸಿಕೊಳ್ಳೋ ಪ್ರಯತ್ನವನ್ನು ಮಾಡಿದ. ಹಾಗೆ ಟರ್ಕಿಯ ಬೆಂಬಲಿತ ಸಿರಿಯನ್ ನ್ಯಾಷನಲ್ ಆರ್ಮಿ ಜೊತೆ ಉತ್ತಮ ಸಂಬಂಧಗಳನ್ನು ಇಟ್ಕೊಂಡ. ಇವನ HTS ಆಡಳಿತ ಇರೋ ಪ್ರದೇಶದಲ್ಲಿ ಇಸ್ಲಾಮಿಕ್ ಆಡಳಿತನೇ ಇದೆ, ಆದರೆ ಕಠಿಣ ಶರಿಯಾ ಕಾನೂನುಗಳಿಲ್ಲ. ಅಲ್ಲಿ ಸಿಗರೆಟ್ ಮೇಲೆ, ತಂಬಾಕಿನ ಮೇಲೆ ನಿಷೇಧ ಇಲ್ಲ. ಹೆಣ್ಣು ಮಕ್ಕಳು ಬುರ್ಖಾ, ಹಿಜಾಬ್ಗಳನ್ನು ಧರಿಸಲೇಬೇಕು ಅನ್ನೋ ಕಾನೂನುಗಳನ್ನು ಕೂಡ ಆತ ರದ್ದು ಮಾಡಿದ್ದ. 2022ರಿಂದ ಈ ಇದ್ಲಿಬ್ ಪ್ರಾಂತದಲ್ಲಿ ಮಾರಲ್ ಪೊಲೀಸಿಂಗ್ ಅನ್ನೋದನ್ನು ಕೂಡ ರದ್ದು ಮಾಡಲಾಗಿತ್ತು. ಅಂದ್ರೆ ತನ್ನ ಆಡಳಿತವನ್ನ ಸೆಕ್ಯುಲರ್ ಆಗಿ ಇಟ್ಕೊಳ್ಳೋದಕ್ಕೆ ಈ ಜುಲಾನಿ ಪ್ರಯತ್ನವನ್ನ ಮಾಡ್ತಾ ಇದ್ದ. ಇದೇ ಜುಲಾನಿಯ ಪಡೆಗಳು ಈಗ ಅಲೆಪ್ಪೋದ ಮೇಲೆ ದಾಳಿ ಮಾಡಿ ಅಲ್ಲಿನ ಬಹುತೇಕ ಪ್ರದೇಶಗಳನ್ನು ವಶಪಡಿಸಿಕೊಂಡಿವೆ. ಅಲ್ಲಿಂದ ಹಮಾ ಕಡೆಗೆ ನುಗ್ಗುತ್ತಾ ಇತ್ತು. ಇದೇ ಸಂದರ್ಭದಲ್ಲಿ ಇಲ್ಲಿ ರಷ್ಯಾ ಪಡೆಗಳು ಇದ್ಲಿಬ್ನಲ್ಲಿನ ಹಯಾತ್ ತೆಹರಿರ್ ಅಲ್ ಶಾಮ್ ಕೇಂದ್ರ ಕಚೇರಿಯ ಮೇಲೆ ದಾಳಿ ಮಾಡಿ ಮೊಹಮ್ಮದ್ ಜುಲಾನಿಯನ್ನ ಕೊಂದು ಹಾಕಿವೆ ಅನ್ನೋ ಸುದ್ದಿಯನ್ನ ರಷ್ಯಾ ಹಾಗೂ ಅರಬ್ ಮಾಧ್ಯಮಗಳು ಪ್ರಕಟಿಸಿವೆ ಅಂತ ಡಾನ್ ವರದಿ ಮಾಡಿದೆ. ಆದರೆ ಈ ಮಾಹಿತಿಯನ್ನ ಇನ್ನು ಹಯಾತ್ ತೆಹರಿರ್ ಅಲ್ ಶಾಮ್ ಖಚಿತಪಡಿಸಿಲ್ಲ. ಅಕಸ್ಮಾತ್ ಅಲ್ಲಿ ಜುಲಾನಿ ಸಾವಿಗೀಡಾಗಿದ್ದಾನೆ ಅನ್ನೋದು ನಿಜಾನೇ, ಆದ್ರೆ ಇದು ಬಶರ್ ಸರ್ಕಾರಕ್ಕೆ ಸಿಕ್ಕ ದೊಡ್ಡ ಗೆಲುವು ಅನಿಸ್ಕೊಳ್ಳುತ್ತೆ. ಹಾಗಂತ ಈ ಸಂಘರ್ಷ ಏನಿಲ್ಲಿಗೆ ಮುಕ್ತಾಯ ಆಗೋದಿಲ್ಲ. ಈಗ ಇನ್ನು ಕುರ್ದು ಪಡೆಗಳು ಮತ್ತು ಸಿರಿಯನ್ ನ್ಯಾಷನಲ್ ಆರ್ಮಿ ಈ ದಾಳಿಯಲ್ಲಿ ಸಂಪೂರ್ಣವಾಗಿ ಭಾಗಿಯಾದಂತೆ ಕಾಣ್ತಾ ಇಲ್ಲ. ಅವರು ಕೂಡ ಕಣಕ್ಕಿಳಿದ್ರೆ
ಟರ್ಕಿ ಹಾಗೂ ಅಮೆರಿಕಾದ ಮಿತ್ರ ಪಡೆಗಳು ಪೂರ್ಣ ಪ್ರಮಾಣದಲ್ಲಿ ಫೀಲ್ಡ್ಗಿಳಿದ ಹಾಗಾಗುತ್ತೆ. ಈಗ ಅಧಿಕಾರದಿಂದ ನಿರ್ಗಮಿಸುವ ಮೊದಲು ಬಿಡೆನ್ ಸಿರಿಯಾದಲ್ಲಿ ರಷ್ಯಾ ಆಕ್ಟಿವ್ ಆಗೋ ಥರ ಮಾಡಿದ್ದಾರೆ, ಇರಾನ್ ತೊಡಗಿಸ್ಕೊಳ್ಳೋ ಹಾಗೆ ನೋಡ್ಕೊಂಡಿದ್ದಾರೆ. ಈಗ ಕುರ್ದಿಶ್ ಪಡೆಗಳು ಕಾರ್ಯಾಚರಣೆಯನ್ನು ಆರಂಭ ಮಾಡಿದರೆ ರಷ್ಯಾ ಇರಾನ್ಗಳಿಗೆ ಇಲ್ಲಿ ಇನ್ನಷ್ಟು ಕೆಲಸ ಹೆಚ್ಚಾಗುತ್ತೆ. ಇದನ್ನು ಕೂಡ ಅಮೆರಿಕ ಈಗ ಮಾಡೇ ಬಿಡುತ್ತಾ ಅನ್ನೋದನ್ನ ಕಾದು ನೋಡಬೇಕು. ಇದು ಗೆಳೆಯರೆ ಸಿರಿಯಾದಲ್ಲಿ ನಡೀತಿರೋ ವಿದ್ಯಮಾನದ ಒಂದಷ್ಟು ಅಪ್ಡೇಟ್ಸ್. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.